ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ಹಳೆ ಪಿಲ್ಲೋ ಕವರ್ಸ್ ಇದ್ದರೆ ಅದನ್ನು ಯಾರೂ ಬಿಸಾಕಕ್ಕೆ ಹೋಗಬೇಡಿ. ಹಳೆ ಪಿಲ್ಲೋ ಕವರ್ಸ್ ಕೂಡ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದನ್ನು ತೋರಿಸಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮನೆಯಲ್ಲಿ ಈ ರೀತಿ ಹಳೆ ದಿಂಬುಗಳನ್ನ ಕವರ್ಸ್ ಇರುತ್ತೆ, ಅದು ನಾವು ಯಾಕೆ ಅಂತ ನಾವು ಬಿಸಾಕ್ತಾ ಇರ್ತೀವಿ. ಅದನ್ನು ಸಹ ನಾವು ಯಾವ ರೀತಿ ರಿಯೂಸ್ ಮಾಡಬೇಕು ಅಂತ ತೋರಿಸಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಾನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಫಸ್ಟಿಗೆ ಬಂದುಬಿಟ್ಟು ನಾವು ಹಳೆ ಪಿಲ್ಲೋ ಕವರ್ಸ್ ಇರುತ್ತಲ್ಲ, ಆ ಪಿಲ್ಲೋ ಕವರ್ಸಲ್ಲಿ ನಮಗೆ ಮನೆಯಲ್ಲಿ ಎಕ್ಸ್ಟ್ರಾ ಬೆಡ್ಶೀಟ್ಸ್ ಆಗಿರ್ಬೋದು, ಹಳೆ ಪಿಲ್ಲೋ ಕವರ್ಸ್ ಆಗಿರ್ಬೋದು ಎಕ್ಸ್ಟ್ರಾ ಇರಿ ಅಂತ ಹಾಗೆ ಕಬೋರ್ಡ್ಸಲ್ಲಿ ಇಟ್ಟಿರ್ತೀವಿ. ಅದು ಹೆಂಗಂದರೆ ಅಂಕಿತಾಗಿಬಿಟ್ರೆ ನಮಗೆ ಅದು ಮತ್ತು ಬೇಗ ಸಿಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ರೀತಿ ಎಕ್ಸ್ಟ್ರಾ ಇರೋ ಅಂಥ ಬೆಡ್ಶೀಟ್ಸು ಪಿಲ್ಲೋ ಕವರ್ಸನ್ನು ಈ ರೀತಿ ಪಿಲ್ಲೋ ಕವರ್ ಒಳಗಡೆ ಈ ರೀತಿ ಇಟ್ಬಿಟ್ಟು ನಾವು ಮತ್ತೆ ಅದನ್ನು ನಾವು ಈಸಿಯಾಗಿ ತಗೋಬೋದು. ಕಬೋರ್ಡಲ್ಲಿ ಇಟ್ಟಿದ್ರು ಕೂಡ ನಮಗೆ ಕ್ಲೀನಾಗಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆಯಲ್ಲ, ಒಂದು ಪಿಲ್ಲೋ ಟೈಪು. ನಿಮಗೆ ಕಬೋರ್ಡಲ್ಲಿದ್ದರೂ ಕೂಡ ನೀಟಾಗಿ ಕಾಣಿಸುತ್ತೆ, ಗಲೀಜಾಗಿ ಕಾಣಿಸೋದಿಲ್ಲ. ಈ ಟಿಪ್ಪನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಳೆ ಪಿಲ್ಲೋ ಕವರ್ಸನ್ನು ಯಾವತ್ತಿಗೂ ನೀವು ಬಿಸಾಕೋಕ್ಕೆ ಹೋಗಬೇಡಿ, ಯಾಕಂದರೆ ನಮ್ಗೆ ಯಾವುದೋ ಒಂದರಲ್ಲಿ ನಮಗೆ ಈ ರೀತಿ ರಿಯೂಸ್ ಆಗುತ್ತೆ. ಸೆಕೆಂಡ್ ಟಿಪ್ ಬಂದುಬಿಟ್ಟು, ನಾವು ಹಳೆ ಪಿಲ್ಲೋ ಕವರ್ಸಲ್ಲಿ ನಾವು ಹ್ಯಾಂಡ್ ಬ್ಯಾಗ್ಸ್ ಇರುತ್ತಲ್ಲ, ಹ್ಯಾಂಡ್ ಬ್ಯಾಗ್ಸ್ ನಾವೆಲ್ಲೋ ಹೋದಾಗ ಮಾತ್ರ ನಾವು ಯೂಸ್ ಮಾಡ್ತೀವಿ. ಅವಾಗವಾಗ ಯೂಸ್ ಮಾಡೋದಿಲ್ಲ, ಡೈಲಿ ಯೂಸ್ ಮಾಡೋಕ್ಕೆ ಹೋಗೋದಿಲ್ವಲ್ಲ. ಯಾವತ್ತೋ ಒಂದು ಸರಿ ಯೂಸ್ ಮಾಡೋಕ್ಕೆ ನಾವೆಲ್ಲ ಇಟ್ಟಿರ್ತೀವಿ, ಅದು ಬೇಗ ಗಲೀಜಾಗೋಗಿರುತ್ತೆ. ಮತ್ತು ಅದು ವಾಶ್ ಮಾಡೋಕ್ಕೆ ನಮ್ಗೆ ಟೈಮ್ ಸಿಗೋದಿಲ್ಲ. ಮತ್ತು ಬಿಸಿಲಿದ್ದರೆ ಒಣಗೋಗುತ್ತೆ, ಬಿಸಿಲಿಲ್ದಿರ ಇದ್ದರೆ ಹಾಗೆ ವಾಶ್ ಮಾಡಿದ್ರೂ ಅದು ಹಾಗೆ ಇರುತ್ತೆ, ಒಣಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ರೀತಿ ಪಿಲ್ಲೋ ಕವರ್ಸಲ್ಲಿ ನಾವು ಯಾವಾಗೋ ಯೂಸ್ ಮಾಡೋವಂಥ ಹ್ಯಾಂಡ್ ಬ್ಯಾಗ್ಸನ್ನು ಕೂಡ ನಾವು ಈ ರೀತಿ ಎತ್ತಿಟ್ಬಿಟ್ರೆ ಈ ರೀತಿ ಕ್ಲೀನಾಗಿರುತ್ತೆ. ನಾವು ಯಾವತ್ತೋ ಹೋಗೋವಾಗ ನಾವು ಈ ರೀತಿ ಕ್ಲೀನಾಗಿ ನಾವು ಅದನ್ನು ತೆಗೆದು ನಮಗೆ ಯಾವ ಹ್ಯಾಂಡ್ ಬ್ಯಾಗ್ ಬೇಕೋ ಆ ಹ್ಯಾಂಡ್ ಬ್ಯಾಗನ್ನು ತಗೋಬೋದು. ಹ್ಯಾಂಡ್ ಬ್ಯಾಗ್ ಅಂತಲೇ ಅಲ್ಲ, ನಾವು ಲಗೇಜ್ ಬ್ಯಾಗ್ ಕೂಡ ನಾವು ಈ ರೀತಿ ಪಿಲ್ಲೋ ಕವರ್ಸಲ್ಲಿ ಎತ್ತಿಟ್ಕೋಬೋದು. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ವರ್ಕ್ ಹಾಕ್ಕೊಂಡಿರುತ್ತಲ್ಲ ಬ್ಲೌಸ್ಗೆ, ಆ ವರ್ಕ್ ಬ್ಲೌಸ್ ಆಗಿರ್ಬೋದು, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಈ ರೀತಿ ವರ್ಕ್ ಬ್ಲೌಸ್ ಎಲ್ಲ ಕಿತ್ತೋಗ್ತಾ ಇರುತ್ತೆ. ವರ್ಕೆಲ್ಲ ಆ ಕಿತ್ತೋಗ್ದಿರ ಡ್ಯಾಮೇಜ್ ಆಗದಿರ ನಾವು ಈ ರೀತಿ ವರ್ಕ್ ಬ್ಲೌಸ್ ಆಗಿರ್ಬೋದು, ಇಲ್ಲ ರೇಷ್ಮೆ ಸ್ಯಾರಿಗೆ ಕೂಡ ಈ ರೀತಿ ವರ್ಕನ್ನು ಹಾಕ್ಸ್ಕೊಂಡಿರ್ತೀವಿ. ಆ ಬ್ಲೌಸಸ್ ಕೂಡ ನಾವು ಈ ರೀತಿ ಪಿಲ್ಲೋ ಕವರ್ಸಲ್ಲಿ ಇಟ್ಕೊಂಡು ಸೇಫ್ಟಿಯಾಗಿ ಇಟ್ಕೋಬೋದು. ಮತ್ತು ನಾವು ತೆಗಿಯೋವಾಗ ಆ ಪಿಲ್ಲೋ ಕವರನ್ನು ತೆಗೆದ್ರೆ ನಮ್ಗೆ ಈಸಿಯಾಗಿ ಯಾವ ಬ್ಲೌಸ್ ಬೇಕೋ ಆ ಬ್ಲೌಸು ಕ್ಲೀನಾಗಿ ನಮ್ಗೆ ಸಿಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ಟಿಪ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಿಮ್ಗೆ ಇನ್ನೂ ನೆಕ್ಸ್ಟ್ ಯಾವ ವೀಡಿಯೋ ಬೇಕಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಆ ವಿಡಿಯೋನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ವರ್ಕ್ ಸ್ಯಾರೀಸನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಲ್ಲ. ವಾಷಿಂಗ್ ಮಿಷಿನ್ಗೆ ಯಾಕೆ ಆಗಲ್ಲ ಅಂದರೆ ಅದು ವರ್ಕೆಲ್ಲ ಅದಕ್ಕೆ ಮೆತ್ಕೊಂಡ್ಬಿಟ್ಟು ಅದು ಎಲ್ಲ ದಾರ ಎಲ್ಲ ಕಿತ್ತೋಗ್ತಾ ಬರುತ್ತೆ. ಆ ರೀತಿ ಆಗದಿರ ನಾವು ಹ್ಯಾಂಡ್ ವಾಶನ್ನು ಮಾಡ್ಕೊತಾ ಇರ್ತೀವಿ. ಹ್ಯಾಂಡ್ ವಾಶ್ ಮಾಡೋಕ್ಕೆ ಟೈಮ್ ಇಲ್ಲ, ನಮಗೆ ಆಗ್ತಾ ಇಲ್ಲ ವಾಶ್ ಮಾಡೋಕ್ಕೆ ಅನ್ನೋ ಟೈಮಲ್ಲಿ ನಾವು ಈ ರೀತಿ ವಾಷಿಂಗ್ ಮಿಷಿನ್ಗೆ ಹಾಕಲೇಬೇಕು. ಆಗ ಯಾವ ರೀತಿ ಆಗಬೇಕಂದ್ರೆ, ಈ ರೀತಿ ಪಿಲ್ಲೋ ಕವರ್ಸಲ್ಲಿ ಆ ಸ್ಯಾರಿಯನ್ನು ಹಾಕ್ಬಿಟ್ಟು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಅದು ಡ್ಯಾಮೇಜ್ ಆಗೋದಿಲ್ಲ, ಕ್ಲೀನಾಗಿ ಇರುತ್ತೆ. ಕೊಳೆಯನ್ನು ಕೂಡ ತುಂಬ ನೀಟಾಗಿ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು, ನಾವು ರಿಲೇಟಿವ್ಸ್ ಮನೆಗೆ ಬಂದಾಗ ಈ ರೀತಿ ಪಿಲ್ಲೋಸ್ ಇಲ್ದಿರೋವಾಗ ನಾವು ಈ ರೀತಿ ಪಿಲ್ಲೋ ಕವರಲ್ಲಿ ಬೆಡ್ಶೀಟನ್ನು ಅದರೊಳಗೆ ಇಟ್ಟು ಕ್ಲೀನಾಗಿ ಅದನ್ನು ಫೋಲ್ಡ್ ಮಾಡಿ ನಾವು ಪಿಲ್ಲೋ ಟೈಪು ನಾವು ಅವ್ರಿಗೆ ಕೊಡ್ಬೋದು. ಮತ್ತು ಅವ್ರಿಗಿನ್ನ ಹೈಟ್ ಸಾಕಾಗಿಲ್ಲ ಅನ್ನೋ ಟೈಮಲ್ಲಿ ನಾವು ಇನ್ನೊಂದು ಬೆಡ್ಶೀಟನ್ನು ಅದರ ಒಳಗೆ ಇಟ್ಟು ಕೊಡ್ಬೋದು. ಈ ಟಿಪ್ ಕೂಡ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಸೇಮ್ ಪಿಲ್ಲೋ ಇಟ್ಕೊಂಡು ಮಲ್ಕೊಂಡಂಗೆ ಇರುತ್ತೆ, ಅವ್ರು ಕೂಡ ಬೇಗ ಗೊತ್ತಾಗೋದಿಲ್ಲ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಾನೆಲ್ಲ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಕಾಟನ್ ಸ್ಯಾರಿ ಆಗಿರ್ಬೋದು, ಇಲ್ಲ ರೇಷ್ಮೆ ಸ್ಯಾರಿ ಆಗಿರ್ಬೋದು ಐರನ್ ಮಾಡಿ ಕ್ಲೀನಾಗಿ ಇಟ್ಟಿರ್ತೀವಿ. ನಾವು ಅವಾಗ ತೆಗಿಯೋವಾಗ ಈ ರೀತಿ ಎಲ್ಲ ಬಿದ್ದೋಗ್ಬಿಟ್ಟು ಅದ್ರ ಐರನ್ ಮಾಡಿರೋದೆಲ್ಲ ಬೇಗ ಹೊಟ್ಟೋಗುತ್ತೆ. ಹಾಗಾಗ್ದಿರ ನಾವು ಈ ರೀತಿ ಪಿಲ್ಲೋ ಕವರ್ಸಲ್ಲಿ ಈ ರೀತಿ ಕ್ಲೀನಾಗಿ ಇಟ್ಕೊಂಡು ಫೋಲ್ಡ್ ಮಾಡಿ ನಾವು ಕಬೋರ್ಡ್ಸಲ್ಲಿ ಇಲ್ಲ ಬೀರುವಾದಲ್ಲಿ ಇಟ್ಕೋಬೋದು. ಇದು ಒಂದೇ ಸ್ಯಾರಿನೇ ಅಲ್ಲ, ಒಂದು 4-5 ಸ್ಯಾರಿ ಕೂಡ ಇಟ್ಕೋಬೋದು. ತುಂಬ ಯೂಸ್ ಆಗುತ್ತೆ ಪಿಲ್ಲೋ ಕವರ್ಸು. ನೀವು ಕೂಡ ಒಂದು ಸರಿ ಯೂಸ್ ಮಾಡಿ. ನೀವು ಕೂಡ ಈ ರೀತಿ ವೇಸ್ಟ್ ಆಗಿರೋಂಥ ಪಿಲ್ಲೋ ಕವರ್ಸನ್ನು ಬಿಸಾಕ್ದಿರ ಈ ರೀತಿ ರಿಯೂಸನ್ನು ಮಾಡ್ಕೋಬೋದು. ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಯೂಸ್ಫುಲ್ ಆದ ಟಿಪ್ಸ್ ಇದು.
ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ರೇಷ್ಮೆ ಸ್ಯಾರಿಯನ್ನು ಉಟ್ಕೊಂಡಿರ್ತೀವಿ, ಆ ಬ್ಲೌಸನ್ನು ವಾಷಿಂಗ್ ಮಿಷಿನ್ಗೆ ಹಾಕೋದಿಲ್ಲ. ಡೈರೆಕ್ಟಾಗಿ ಹಾಕಿದ್ರೆ ಅದು ಹೊಟ್ಟೋಗುತ್ತೇನೋ, ಡ್ಯಾಮೇಜ್ ಆಗುತ್ತೇನೋ ಅಂತ ಭಯ ಇರುತ್ತೆ. ಅಂಥ ಟೈಮಲ್ಲಿ ನಾವು ಈ ರೀತಿ ಪಿಲ್ಲೋ ಕವರ್ಸಲ್ಲಿ ನಾವು ರೇಷ್ಮೆ ಸ್ಯಾರಿ ಇಲ್ಲಾಂದರೆ ವರ್ಕ್ ಬ್ಲೌಸಸ್ ಆಗಿರ್ಬೋದು, ಈ ರೀತಿ ಆಗಿಬಿಟ್ಟು ನಾವು ವಾಶ್ ಮಾಡೋದ್ರಿಂದ ಅದು ಕ್ಲೀನಾಗಿರುತ್ತೆ. ಕ್ಲೀನಾಗಿ ಕೂಡ ಹೋಗುತ್ತೆ, ಕೊಳೆ ಅನ್ನೋದು ಕ್ಲೀನಾಗಿ ಹೋಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು, ತುಂಬ ಹೆಲ್ಪ್ಫುಲ್ ಆಗುತ್ತೆ. ರೇಷ್ಮೆ ಸ್ಯಾರಿಗೂ ವರ್ಕ್ ಸ್ಯಾರಿಗೂ ಈ ಟಿಪ್ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಪಿಲ್ಲೋ ಕವರ್ಸನ್ನು ವೇಸ್ಟ್ ಆಗಿರುತ್ತೆ, ಯಾವುದಾದ್ರು ಅರ್ಧೋಗಿರುತ್ತಲ್ಲ ಅಂಥ ಪಿಲ್ಲೋ ಕವರ್ಸನ್ನು ಬಿಸಾಕ್ದಿರ ನಾವು ಇದನ್ನು ಸ್ಟವ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ತುಂಬ ಯೂಸ್ ಆಗುತ್ತೆ, ತುಂಬ ಕ್ಲೀನಾಗಿ ಸ್ಟವ್ ಅನ್ನೋದು ಕ್ಲೀನ್ ಆಗುತ್ತೆ. ಇದನ್ನು ಬಿಸಾಕ್ದಿರ ಇಂಥ ಪಿಲ್ಲೋ ಕವರ್ಸನ್ನು ಈ ರೀತಿ ರಿಯೂಸ್ ಮಾಡ್ಕೋಬೋದು. ಕ್ಲೀನಾಗಿ ಅದನ್ನು ಕಟ್ ಮಾಡ್ಕೊಂಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ಪಿಲ್ಲೋ ಕವರ್ಸ್ ಇರೋದ್ರಿಂದ ನಾವೆಲ್ಲಾದರೂ ಟ್ರಿಪ್ಸ್ ಹೋದಾಗ, ಇಲ್ಲ ದೇವಸ್ಥಾನಕ್ಕೆ ಹೋದಾಗ, ನಾವು ಬಟ್ಟೆಯನ್ನು ಚೇಂಜ್ ಮಾಡಿ ಒದ್ದೆ ಆಗಿರುವಂಥ ಬಟ್ಟೆಗಳು ಇಲ್ಲಾಂದರೆ ಬಿಚ್ಚಿರುವಂಥ ಬಟ್ಟೆಗಳನ್ನು ಈ ರೀತಿ ಪಿಲ್ಲೋ ಕವರ್ಸಲ್ಲಿ ಇಟ್ಕೊಂಡು ತಗೊಂಡು ಬರ್ಬೋದು. ಮತ್ತು ಅದೇ ರೀತಿ ಬ್ಯಾಗಲ್ಲಿ ಹಾಕ್ಕೊಂಡ್ರೆ ಅದು ಬ್ಯಾಗೆಲ್ಲ ಸ್ಮೆಲ್ ಬರುತ್ತೆ. ಅಂಥ ಟೈಮಲ್ಲಿ ನಾವು ಈ ರೀತಿ ಪಿಲ್ಲೋ ಕವರ್ಸನ್ನು ಯೂಸ್ ಮಾಡಿ ಮಾಡ್ಕೋಬೋದು. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು? ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.